2002ರಿಂದ 2004, 2006ರಿಂದ 2008 ದೇಶದ ಭದ್ರತಾ ಸಲಹಾ ಮಂಡಳಿ ಸದಸ್ಯರಾದರು. ಭದ್ರತೆಗೆ ಸಂಬಂಧಿಸಿದಂಥದ್ದು 2002, 2004ರಲ್ಲಿ ಕರ್ನಾಟಕದ ಉನ್ನತ ಶಿಕ್ಷಣದ ಕಾರ್ಯಪಡೆ ಮುಖ್ಯಸ್ಥರಾದರು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಿಜ್ಞಾನದ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದಂಥ ವಿಜ್ಞಾನಿ ಶ್ರೀನಿವಾಸನ್ ಅವ್ರಿಗೆ ಏನಪ್ಪ ಅಂತಂದ್ರೆ ಮಗಳು ಮತ್ತು ಪತ್ನಿ ಉಳಿದಿದ್ದಾರೆ. ಅವರು ನಮ್ಮನ್ನು ಇವತ್ತು ಆಗಲಿ ಹೋಗಿದ್ದಾರೆ. ಇಂಥದ್ದು ಇನ್ನೊಬ್ಬ ವ್ಯಕ್ತಿ ಮಹಾನ್ ಸಾಧಕ ಖಗೋಳ ವಿಜ್ಞಾನಿ ಜೇಮ್ಸ್ ನಾರ್ಲಿಕರ್. ಅವರು ತಮ್ಮ 86ನೇ ವಯಸ್ಸಿನಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಅವರು ನಮ್ಮ ನಡಕಲ್ಲಿ ಇವತ್ತು ಹೋಗಿದ್ದಾರೆ. ಖಗೋಳ ಅಂದರೆ ನಿಮ್ಗೆ ಗೊತ್ತದ, ಆಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್, ಖಗೋಳದ ಬಗ್ಗೆ ಅಭ್ಯಾಸ ಮಾಡಿದಂಥ ಒಬ್ಬ ಲೇಖಕರು. ಅವರು ಸಹಿತ ಅವರಿಗೆ 3 ಜನ ಪುತ್ರಿಯರಿದ್ದಾರೆ. ಅವರು ನಮ್ಮ ನಡಕಲ್ಲಿ ಇವತ್ತು ಅವರು ಪುಣೆಯಲ್ಲೇ ತೀರ್ಕೊಂಡ್ರು. ವಿಜ್ಞಾನ ಕ್ಷೇತ್ರಕ್ಕೆ ಅವ್ರು ನೀಡಿದ ಕೊಡುಗೆ ಏನಪ್ಪ ಅಂದ್ರೆ ಅಸಾಧಾರಣ. ಭಾಳಷ್ಟು ಕೆಲಸಗಳು ವಿಜ್ಞಾನದ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಶಸ್ತ್ರಚಿಕಿತ್ಸೆಗೆ ಇತ್ತೀಚೆಗೆ ದವಾಖಾನೆಗೆ ಅಡ್ಮಿಟ್ ಆದಂಥ ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ನಾರ್ಲಿಕರು ಈಗ ಇಲ್ಲಾಗಿದ್ದಾರೆ. 1938 ಜುಲೈ 19ರಂದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಜನಿಸಿದ ನಾರ್ಲಿಕರ್ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ BHU ಆರಂಭಿಕ ಶಿಕ್ಷಣ, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಉನ್ನತ ಶಿಕ್ಷಣ ಪಡೆದರು. ಬ್ರಿಟನ್ನಲ್ಲಿ ಡಾಕ್ಟರೇಟ್ ಮಾಡುವಾಗ ಅವರ ಮಾರ್ಗದರ್ಶಕರಾಗಿದ್ದ ಪ್ರಸಿದ್ಧ ವಿಜ್ಞಾನಿ ಫ್ರೆಡ್ ಹೋಯ್ಸ್ ಅವರೊಂದಿಗೆ ಗುರುತ್ವಾಕರ್ಷಣೆ ಕುರಿತು ಅಭ್ಯಾಸ ಮಾಡಿ